ದೆಹಲಿಯಲ್ಲಿ ವಿಧಾನಸಭಾ ಚುನಾವಣಾ ಮತದಾನ ಶುರುವಾಗಿದೆ. ಬೆಳಗ್ಗೆಯಿಂದಲೇ ಉತ್ಸುಕತೆಯಿಂದ ಜನರು ವೋಟಿಂಗ್ ಮಾಡ್ತಾ ಇದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬಿರುಸಿನ ವೋಟಿಂಗ್ ಶುರುವಾಗಿದೆ. ಈಗ ಬಹಳ ಕುತೂಹಲ ಕದನ ಈ ಬಾರಿ. ಮೂರು ಪಕ್ಷಗಳ ನಡುವೆ ತ್ರಿಕೋನ ಸ್ಪರ್ಧೆ. ಮತಗಟ್ಟೆಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ದೆಹಲಿ ಗಡಿಭಾಗದಲ್ಲಿ ವಾಹನಗಳ ತಪಾಸಣೆ ಕೂಡ ಜೋರಾಗಿದೆ. ಪ್ರತಿಯೊಂದು ವೆಹಿಕಲ್ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಆಮ್ ಆದ್ಮಿ ಪಾರ್ಟಿ, ಕಾಂಗ್ರೆಸ್, ಬಿಜೆಪಿಯಿಂದ ಸಮಬಲದ ಹೋರಾಟ ಇದೆ. 2013 ನಂತರ ಸೋಲೆ ಕಾಣಲಿಲ್ಲ ಆಮ್ ಆದ್ಮಿ ಪಾರ್ಟಿ. 2 ಬಾರಿ ಅಧಿಕಾರದ ಚುಕ್ಕಾಣಿ ಹಿಡಿತು. ನೋಡಿ, ಭ್ರಷ್ಟಾಚಾರ ವಿರೋಧಿ ಹೋರಾಟ ಮಾಡಿಕೊಂಡು ಬಂದು ಅಲ್ಲಿ ರಾಷ್ಟ್ರೀಯ ಪಕ್ಷಗಳನ್ನು ಗುಡಿಸಿ ಗುಂಡಾಂತರ ಮಾಡಿಬಿಡ್ತು. ಪೊರಕೆ ಆಮ್ ಆದ್ಮಿ ಕೇಜ್ರಿವಾಲ್ ಪಕ್ಷ. ದೆಹಲಿಯಲ್ಲಿ 1993 ನಂತರ ಗೆಲುವೇ ಕಂಡಿಲ್ಲ ಬಿಜೆಪಿ. ನೋಡಿ, 93ರಿಂದ 2008ರವರೆಗೂ ಕೂಡ 2008ರವರೆಗೂ ಕೂಡ ಅಲ್ಲಿ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಮಯ ಆಗಿತ್ತದು. 1952 ಮೊದಲ ಚುನಾವಣೆ, ಅಲ್ಲಿ ಕೂಡ ಕಾಂಗ್ರೆಸ್ ಈ ಹಿಂದೆ. ಅದಾದ ಮೇಲೆ 2008ರಿಂದ 13ರವರೆಗೂ ಕೂಡ ಮತ್ತೆ ಅಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ. 93ರಿಂದ ಅಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿತ್ತು. ಒಮ್ಮೆ ಕಾಂಗ್ರೆಸ್, ಒಮ್ಮೆ ಬಿ ಜೆ ಪಿ ಬರ್ತಾ ಇತ್ತು. ಆದರೆ ಅತಿ ಹೆಚ್ಚು ಕಾಂಗ್ರೆಸ್ ಅಲ್ಲಿ ಆಳ್ವಿಕೆಯನ್ನು ಮಾಡಿದ್ದು. ಕಳೆದ 2 ಎಲೆಕ್ಷನಲ್ಲಿ ಖಾತೆಯನ್ನೇ ತೆರೆದಿಲ್ಲ ಕಾಂಗ್ರೆಸ್ಸನ್ನು ಹುಡುಕಿ ನೋಡಬೇಕಲ್ಲಿ, ದುರ್ಬಿನ್ ಹಾಕ್ಕೊಂಡು ನೋಡಬೇಕು. ಆದರೂ ಸ್ವಲ್ಪ ನೋಡಿ, 2024 ಲೋಕಸಭಾ ಎಲೆಕ್ಷನಲ್ಲಿ 3 ಕಂಟೆಸ್ಟ್ ಮಾಡಿದ್ರು ಅವರು. 7 ಲೋಕಸಭಾ ಕ್ಷೇತ್ರ ಇದೆ, ಅದರಲ್ಲಿ 3 ಕಾಂಗ್ರೆಸ್ ಬಿಟ್ಕೊಟ್ಟಿದ್ರು ಆಮ್ ಆದ್ಮಿ. ಅದರಲ್ಲಿ ಸಮಾಧಾನಕರ ಅಂದರೆ ಒಂದು 4-5% ಓಟ್ ತೊಗೊಂಡಿದ್ದಾರಂತೆ. ಲೋಕಸಭೆಯಲ್ಲಿ ಒಟ್ಟಾಗಿತ್ತು ಕಾಂಗ್ರೆಸ್, ಆಮ್ ಆದ್ಮಿ. ಆದರೆ ಈಗ ಎದುರಾಳಿಗಳಾಗಿದ್ದಾವೆ. ನೋಡಿ, ಇಂಡಿಯಾ ಕೂಟ ಈಗ ಛಿದ್ರ ಆಗಿಬಿಟ್ಟಿದೆ. ದೆಹಲಿಯಲ್ಲಿ ಒಟ್ಟಿಗೆ ಸ್ಪರ್ಧೆ ಮಾಡಿದ್ರು ಲೋಕಸಭಾ ಚುನಾವಣೆಯಲ್ಲಿ. ಬಟ್ ಪರಿಸ್ಥಿತಿ ಈಗ ಹಾಗಿಲ್ಲ. ಬಟ್ ಆಮ್ ಆದ್ಮಿ ಪಾರ್ಟಿಗೆ ಬೇರೆ ಬೇರೆ ಸಣ್ಣ ಪುಟ್ಟ ಪಾರ್ಟಿಗಳು ಬೆಂಬಲ ಕೊಟ್ಟಿದೆ. ಕಾಂಗ್ರೆಸ್ಗಿಂತ ಜಾಸ್ತಿ ಅವರು ಸಪೋರ್ಟ್ ಇದೆ. 27 ವರ್ಷಗಳ ರಾಜಕೀಯ ವನವಾಸ ಅಂತ್ಯದ ವಿಶ್ವಾಸದಲ್ಲಿ ಬಿಜೆಪಿ ಇದೆ. ಯಾಕಂದರೆ 27 ವರ್ಷಗಳಿಂದ ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಬಂದಿಲ್ಲ, ಕಾದು ಕೂತಿದೆ ಅಧಿಕಾರಕ್ಕೆ ಬರಬೇಕು ಅಂಥೇಳಿ. 2020ರ ಚುನಾವಣೆಯಲ್ಲಿ 70 ಕ್ಷೇತ್ರದಲ್ಲಿ 62 ಕ್ಷೇತ್ರ ಗೆದ್ದಿದ್ರು ಆಮ್ ಆದ್ಮಿಯವರು. ಒಟ್ಟು 70 ಕ್ಷೇತ್ರ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ. ನೋಡಿ, ಬಿಜೆಪಿ 8ರಲ್ಲಿ ಗೆದ್ದಿತ್ತು, ಕಾಂಗ್ರೆಸ್ 0 ಸುತ್ತಿತ್ತು. ಈ ಬಾರಿ ಮತದಾರ ಯಾರ ಕೈ ಹಿಡಿಯಲಿದ್ದಾನೆ ಅನ್ನುವಂತಹ ಕುತೂಹಲ ಜಾಸ್ತಿ ಆಗ್ತಾ ಇದೆ. ದೆಹಲಿ ವಿಧಾನಸಭಾ ಚುನಾವಣೆಯ ಇತಿಹಾಸವನ್ನು ನಾವು ನೋಡಿದ್ರೆ ಅಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಈ ಹಿಂದೆ ಹಣಾಹಣಿ ನಡೀತಾ ಇತ್ತು. ಈಗ ಆಮ್ ಆದ್ಮಿ 2013ರಿಂದ ಅಲ್ಲಿನ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸಿದೆ. ಈ ಬಾರಿ ಚುನಾವಣೆ ಹೆಂಗೆ ಗೊತ್ತಾ, ಅಲ್ಲಿ ಮೋದಿ ವರ್ಸಸ್ ಕೇಜ್ರಿವಾಲ್ ಬ್ರ್ಯಾಂಡು, ಇಬ್ಬರ ನಡುವಿನ ಕಾದಾಟ ಇದು. ನೋಡಿ, ಕೇಜ್ರಿವಾಲ್ ಜೈಲಿಗೆ ಹೋಗಿ ಬಂದರು ಹಗರಣಕ್ಕೆ ಸಂಬಂಧಪಟ್ಟಂತೆ, ಅಬಕಾರಿ ಹಗರಣ. ಅದಾದ ಮೇಲೂ ಕೂಡ ಅವ್ರ ವರ್ಚಸ್ ಕಡಿಮೆ ಆಯಿತಾ, ಪಕ್ಷದಲ್ಲಿ ಹಿಡಿತಾ ಇಲ್ಲ, ಅದು ಹಾಗೆ ಮುಂದುವರೆದಿದೆ. ಜನರು ಬದಲಾವಣೆಯನ್ನು ಬಯಸ್ತಾರಾ ಈ ಬಾರಿ ಏನಾದರೂ? ಯಾಕೆಂದರೆ ಅಲ್ಲಿ ಕಾಂಗ್ರೆಸ್ಗಂತರೂ ನೆಲೆನೇ ಇಲ್ಲ ಬಿಡಿ. ಬಟ್ ಆದರೂ ಹೋರಾಟವನ್ನು ಮಾಡ್ತಾ ಇದೆ. ಬಿ ಜೆ ಪಿ ಇಲ್ಲಿ ಆಮ್ ಆದ್ಮಿಗೆ ಸಮಬಲದ ಒಂದು ಎಫೆಕ್ಟನ್ನು ಕೊಡ್ತಾ ಇದೆ. 2024 ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ 7 ಗೆದ್ದುಕೊಳ್ತು ಮತ್ತು ಪಾಲಿಕೆಯಲ್ಲೂ ಕೂಡ ಸಮಬಲದ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ. ಆದರೆ ಆಮ್ ಆದ್ಮಿ ವಿಧಾನಸಭಾ ಚುನಾವಣೆಯಲ್ಲಿ ನಾಗಾಲೋಟದಲ್ಲಿ 2 ಅವಧಿಯಲ್ಲಿ ಅಧಿಕಾರವನ್ನು ಹಿಡ್ಕೊಂಡು ಬಂದಿದೆ. ಹಾಗಾಗಿನೇ ಈಗ ಈ ಬಾರಿಯ ಫಲಿತಾಂಶ ಏನಾಗ್ಬೋದು ಅಂತೇಳಿ. ಯಾಕಂತ ಹೇಳಿದ್ರೆ ನೋಡಿ, ದೆಹಲಿ ಅಂತ ಬಂದಾಗ ಉಚಿತವಾಗಿ ನೀರು, ಕರೆಂಟು, ಶಾಲೆಗಳಿಗೆ ಮಕ್ಕಳು ಡೆಲ್ಲಿ ಮಾಡೆಲ್ಲು, ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಕೇಜ್ರಿವಾಲ್ ಅವರ ಯೋಜನೆಗಳು ಜನಸಾಮಾನ್ಯರಿಗೆ ಬಹಳ ಹತ್ತಿರ ಆದವು. ಆದರೆ ಈಗ ಪರಿಸ್ಥಿತಿ ಹಂಗಿದೆಯಾ? ಯಾಕೆಂದರೆ ಎಲ್ಲ ಪಕ್ಷದವರು ಗ್ಯಾರಂಟಿ ಘೋಷಣೆ ಮಾಡಿಬಿಟ್ರು ನಮ್ಮ ಕರ್ನಾಟಕದಂಗೆ. ಅಲ್ಲಿ ಆಲ್ರೆಡಿ ಮಹಿಳೆಯರಿಗೆ ಉಚಿತವಾಗಿ ಫ್ರೀ ಇತ್ತು. ಬಟ್ ಈಗ ಮತ್ತಷ್ಟು ಕೆಲವೊಂದಿಷ್ಟು ಗ್ಯಾರಂಟಿಗಳನ್ನು ಆ್ಯಡ್ ಮಾಡಿದ್ದಾರೆ. ದೆಹಲಿ ಚುನಾವಣೆಯಲ್ಲಿ ಮತ್ತೆ ಆಮ್ ಆದ್ಮಿ ಅಬ್ಬರಿಸುತ್ತಾ ಬಿ ಜೆ ಪಿಯ ಕೆಲವೊಂದಿಷ್ಟು ರಣತಂತ್ರಗಳು ವರ್ಕೌಟ್ ಆಗುತ್ತಾ? ಕಾಂಗ್ರೆಸ್ ಅಲ್ಲೇನಾದರೂ ಖಾತೆಯನ್ನು ಓಪನ್ ಮಾಡುತ್ತಾ? ಯಾಕಂತಂದರೆ 70 ವಿಧಾನಸಭಾ ಕ್ಷೇತ್ರಗಳಿದ್ರೂ ಕೂಡ ದೆಹಲಿ ಮೇನ್ ಅಟ್ರಾಕ್ಷನ್ ಕೇಂದ್ರ ಸ್ಥಾನ ಆಗಿರೋದ್ರಿಂದಾಗಿ ಬಹಳ ಕುತೂಹಲಕ್ಕೆ
ಕಾರಣ ಆಗ್ತಾ ಇದೆ. ನೋಡ್ತಾ ಹೋಗೋಣ ಹಾಗಾದರೆ ದೆಹಲಿಯ ರಾಜಕೀಯ ಚಿತ್ರಣ ಜೊತೆಗೆ ಹಿಸ್ಟ್ರಿ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ನಾವು. ದೆಹಲಿ ಒಟ್ಟು 70 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ಕೇಂದ್ರಾಡಳಿತ ಪ್ರದೇಶ. ಅಲ್ಲಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಬೇಕಾದಂತಹ ಮ್ಯಾಜಿಕ್ ನಂಬರ್ ಸರಳ ಬಹುಮತ 36 ಬೇಕು. 36 ಯಾರಿಗೆ ಬರುತ್ತೋ ಅವರು ಸರ್ಕಾರ ಮಾಡ್ದಂಗೆ. ಮತದಾರರು 1.55 ಕೋಟಿ ಜನ ಇದ್ದಾರೆ ವೋಟರ್ಸು. ಪುರುಷರು 83.5 ಲಕ್ಷ ಜನ ಇದ್ದಾರೆ, ಮಹಿಳೆಯರು 71.7 ಲಕ್ಷ ಜನ ಇದ್ದಾರೆ, ಲೈಂಗಿಕ ಅಲ್ಪಸಂಖ್ಯಾತರು 1261 ಜನ ಇದ್ದಾರೆ. ನೋಡಿ, ಆಮ್ ಆದ್ಮಿ ಪಕ್ಷದ ಪ್ಲಸ್ ಪಾಯಿಂಟ್ ಏನು? ಕೇಜ್ರಿವಾಲ್ ಅನ್ನುವಂಥ ಬ್ರ್ಯಾಂಡು. ನೋಡಿ, ಬ್ರ್ಯಾಂಡ್ ಕೇಜ್ರಿವಾಲ್ ಅನ್ನೋದು ಅವ್ರ ಹೆಸರು ಮೇಲೆ ಈಗ ಚುನಾವಣೆ ಹೋಗ್ತಾ ಇದ್ದಾರೆ. ಆಮ್ ಆದ್ಮಿ ಅವರು ತಾವು ಮಾಡಿದಂಥ ಕೆಲಸಗಳು 10 ವರ್ಷಗಳಿಂದ ಅಧಿಕಾರದಲ್ಲಿದ್ದಾರೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮಾಡಿದ್ದಾರೆ. ಈ ಬಾರಿ 15 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಕೇಜ್ರಿವಾಲ್ ಜೈಲಿಗೆ ಹೋಗಿ ಬಂದಿರುವ ಅನುಕಂಪ, ಸಿಂಪತಿ ಕ್ರಿಯೇಟ್ ಆಗಿದೆ. ಬಿಜೆಪಿಯವರು ಜೈಲಿಗೆ ಹಾಕಿಸ್ಬಿಟ್ರು, ಕೇಂದ್ರ ಸರ್ಕಾರದಿಂದ ರೇಡ್ ಮಾಡಿಸ್ಬಿಟ್ರು ಅಂತೇಳಿ ಆ ಒಂದು ಸಿಂಪತಿ ಇದೆ. ನೋಡಿ, 10 ವರ್ಷಗಳಿಂದ ಡೆಲ್ಲಿಯಲ್ಲಿ ಉಚಿತ ವಿದ್ಯುತ್ ನೀರೆಲ್ಲ ಕೊಡ್ಕೊಂಡು ಬರ್ತಾ ಇದ್ದಾರೆ. ಮೊದಲ ಬಾರಿಗೆ ಡೆಲ್ಲಿಯಲ್ಲೇ ಫ್ರೀ ಬಸ್ ಅವರು ಘೋಷಣೆಯನ್ನು ಮಾಡಿದ್ದು ಮತ್ತು ಅನುಷ್ಠಾನ ಕೂಡ ಮಾಡಿದ್ದು. ಕೇಜ್ರಿವಾಲ್ ಅವ್ರದ್ದು ವರ್ಚಸ್ಸು ಅದು ಜೈಲಿಗೆ ಹೋಗಿ ಬಂದರೂ ಕೂಡ ಹಾಗೆ ಉಳಿದುಕೊಂಡಿದೆ. ಮತ್ತು ಪಕ್ಷಾಂತರ ಈಗ ನೋಡಿ, ಕೆಲವೊಂದು 20 ಜನ ಹಾಲಿ ಎಮ್ ಎಲ್ ಎಗಳಿಗೆ ಅಲ್ಲಿ ಟಿಕೆಟ್ ಕೊಡಲಿಲ್ಲ, ಆದರೆ ಅವ್ರು ಪಕ್ಷಾಂತರ ಆಗಲಿಲ್ಲ. ಬಿ ಜೆ ಪಿಯವರು ಕೆಲವೊಂದು ಆಪರೇಷನ್ ಕಮಲ ಮಾಡಿ ಅವ್ರನ್ನ ನಾಯಕರನ್ನೇ ಸೆಳೆದುಕೊಂಡ್ರು. ಹಾಗಾಗಿನೇ ಈಗ ಆಮ್ ಆದ್ಮಿ ಪಕ್ಷಕ್ಕೆ ಅವರು ಮಾಡಿರುವಂತಹ ಕೆಲಸಗಳೇನಿದ್ದಾವೆ, ಮೂಲಭೂತ ಸೌಲಭ್ಯಗಳನ್ನು ಜನರಿಗೆ ಕಲ್ಪಿಸಿಕೊಟ್ಟಿದ್ದು, ಅದರ ಜೊತೆಗೆ ಕೇಜ್ರಿವಾಲ್ ಅನ್ನುವಂಥ ಒಂದು ಬ್ರ್ಯಾಂಡ್ ಅವರ ಕೈ ಹಿಡಿಬೋದು ಅಂಥೇಳಿ ಹೇಳಲಾಗ್ತಾ ಇದೆ. ಅಂದರೆ ಇವೆಲ್ಲವೂ ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಅಂಥೇಳಿ ನಾವು ವಿಶ್ಲೇಷಣೆ ಮಾಡಬಹುದಾಗಿದೆ. ಆಮ್ ಆದ್ಮಿ ಪಕ್ಷ ಈಗ ನೋಡಿ, ಅತೀಶ್ ಅವ್ರನ್ನ ತಮ್ಗೆ ಬೇಕಾದಂಥವ್ರನ್ನ CM ಮಾಡಿದ್ದಾರೆ ಅಲ್ಲಿ. ಬಟ್ ಈ ಹಿಂದೆ ಕೇಜ್ರಿವಾಲ್ ಅವರ ಸಂಪುಟದಲ್ಲಿ ಸಾಕಷ್ಟು ರೀತಿಯಾದಂಥ ಆರೋಪಗಳು ಬಂದು ಸಿಸೋಡಿಯಾ ಹೋದರು, ಸಂಜಯ್ ಹೋದರು, ಜೈಲಿಗೆ ಹೋಗಿ ಬಂದರು. ಹಾಗಾಗಿನೇ ಈಗ ED CBI ಅಸ್ತ್ರವನ್ನು ರಾಜಕೀಯವಾಗಿ ಬಳಕೆ ಮಾಡಿಕೊಂಡ್ರು ಅನ್ನೋದನ್ನು ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಆಮ್ ಆದ್ಮಿ ಪಕ್ಷಕ್ಕೆ ಯಾವುದು ಹಾಗಾದರೆ ಮೈನಸ್ ಪಾಯಿಂಟು? ಯಾವುದು ಹಾಗಾದರೆ ಇವ್ರಿಗೆ ಮೈನಸ್ ಪಾಯಿಂಟ್ ಆಗುತ್ತೆ? ಅಬಕಾರಿ ನೀತಿ ಹಗರಣದಲ್ಲಿ ಭ್ರಷ್ಟಾಚಾರ ಆರೋಪ ಹೊತ್ತರು. ಕೇಜ್ರಿವಾಲ್ ಅವರು ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ, ಆ ರೀತಿ ನಡ್ಕೊಳ್ತಾ ಇದ್ದಾರೆ. ಯೋಗೇಂದ್ರ ಯಾದವ್, ಪ್ರಶಾಂತ್ ಭೂಷಣ್ ಇದೇ ಕಾರಣಕ್ಕೋಸ್ಕರ ಪಕ್ಷದಿಂದ ಹೋಗ್ಬಿಟ್ರು. ಕೇಜ್ರಿವಾಲ್, ಸಿಸೋಡಿಯಾ, ಸಂಜಯ್ ಸಿಂಗ್ ಎಲ್ಲ ಜೈಲಿಗೆ ಹೋದರು. CM ನಿವಾಸ ಶೀಶ್ ಮಹಲ್ಗೆ ವೈಭವೋಪೇತ ನವೀಕರಣ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ರು ಅಲ್ಲಿ ಸರ್ಕಾರ ದುಡ್ಡು ಅನ್ನುವಂಥ ಆರೋಪ. ಮೂಲಸೌಕರ್ಯ, ಮಾಲಿನ್ಯ, ಸಂಚಾರ ದಟ್ಟಣೆಯ ಸಮಸ್ಯೆ ಇನ್ನೂ ಕೂಡ ಜೀವಂತ ಆಗಿದೆ. ಟ್ರಾಫಿಕ್ ಕ್ಲಿಯರ್ ಮಾಡೋಕ್ಕಾಗ್ತಾ ಇಲ್ಲ, ವಾಯು ಮಾಲಿನ್ಯ ಅದನ್ನು ಹೋಗಲಾಡಿಸೋಕ್ಕಾಗ್ತಾ ಇಲ್ಲ. ನೋಡಿ, ಟಿಕೆಟ್ ವಂಚಿತ ಶಾಸಕರ ಪಕ್ಷಾಂತರದಿಂದ ಆಪ ಕೆಳಗುಂದಿದೆ. ಯಾಕಂದರೆ BJPಯವರು ಎಷ್ಟಾಗುತ್ತೋ ಅಷ್ಟು ಎಳ್ಕೊಂಡ್ಬಿಟ್ಟಿದ್ದಾರೆ. ಇನ್ನು BJP ಪ್ಲಸ್ ಪಾಯಿಂಟು, ಪ್ರಧಾನಿ ಮೋದಿ ವರ್ಚಸ್ಸಿದೆ. ಎಲ್ಲ 7 ಲೋಕಸಭಾ ಕ್ಷೇತ್ರಗಳಲ್ಲಿ 24 ಲೋಕಸಭಾ ಚುನಾವಣೆ ಗೆದ್ದಿದ್ದಾರೆ. ಹರಿಯಾಣ, ಮಹಾರಾಷ್ಟ್ರ ಗೆಲುವಿನ ಛಾಯೆ ಇದೆ. ಗವರ್ನರ್ ಕೇಜ್ರಿವಾಲ್ ನಡುವಿನ ಸಂಘರ್ಷ BJPಗೆ ಪ್ಲಸ್ ಆಗ್ಬೋದು. ಯಾಕಂದರೆ ಅಲ್ಲಿ ಹುಳುಕುಗಳನ್ನು ಇವರು ಎತ್ತಿ ಕೊಡ್ತಾ ಇದ್ದಾರೆ. ಸಣ್ಣ ಸಣ್ಣ ಗುಂಪುಗಳನ್ನು ತಲುಪುವಂತೆ ಪ್ರಚಾರ ತಂತ್ರ ಮಾಡ್ತಿದ್ದಾರೆ. ಪ್ರತಿ ಕ್ಷೇತ್ರಕ್ಕೂ ಕೇಂದ್ರ ಸಚಿವರನ್ನು ನಿಯೋಜನೆ ಮಾಡಿದ್ದಾರೆ ಪ್ರಚಾರಕ್ಕೋಸ್ಕರ. ಇದು ಕೂಡ ಪ್ಲಸ್ ಆಗ್ಬೋದು. ಆಪ್ ಯೋಜನೆಗಳನ್ನು ಮುಂದುವರಿಸುವಂಥ ಭರವಸೆ ಮೋದಿ ಕೊಟ್ಟಿದ್ದಾರೆ ತಮ್ಮ ಭಾಷಣದಲ್ಲಿ. ಪಕ್ಷ ಗೆದ್ದರೆ CM ಯಾರು ಅನ್ನೋದು ಇನ್ನೂ ಕೂಡ ನಿಗೂಢ ಆಗಿದೆ. BJPಯ ಮೈನಸ್ ಪಾಯಿಂಟ್ ಇದು. CM ಹೆಸರಿನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಈಗ ಎಲ್ಲಿ ಮಹಾರಾಷ್ಟ್ರ, ಹರಿಯಾಣ, ಛತ್ತೀಸ್ಗಢ, ರಾಜಸ್ಥಾನ ಅಲ್ಲೂ ಕೂಡ ಇದೇ ಮಾದರಿಯಲ್ಲಿತ್ತು, ಅದನ್ನು ಮುಂದುವರಿಸಿದ್ದಾರೆ. CM ಅಭ್ಯರ್ಥಿ ಘೋಷಣೆ ಮಾಡಿಲ್ಲ ಅವರು. ಇದು ಮೈನಸ್ ಪಾಯಿಂಟ್ ಆಗ್ಬೋದು. ಇನ್ನು ಪಕ್ಷ ಗೆಲ್ಲಿಸುವ ಹೊಣೆ ಕೇಂದ್ರ ನಾಯಕರ ಮೇಲೇ ಇದೆ. ಅಂದರೆ ಜಾಸ್ತಿ ಅವಲಂಬನೆ ಆಗಿರುವುದು ಮೋದಿಯವರ ಮೇಲೆ. ಸ್ಥಳೀಯ ನಾಯಕತ್ವ ಕೊರತೆ, ಅಂಥ ಲೀಡರ್ ಯಾರೂ ಇಲ್ಲ ಕೇಜ್ರಿವಾಲ್ ಅವರ ವಿರುದ್ಧ ದೆಹಲಿಯಲ್ಲಿ. ಹಾಗಾಗಿ ಇವೆಲ್ಲವೂ ಕೂಡ BJPಗೆ ಮೈನಸ್ ಆಗುವಂತಹ ಸಾಧ್ಯತೆಗಳು ಇದ್ದಾವೆ. BJP ಪಾಳೆಯಕ್ಕೆ, ಅದರ ಜೊತೆಗೆ ಸ್ಥಳೀಯವಾಗಿ ಹೋರಾಟ ಕೂಡ ಅಷ್ಟಕ್ಕಷ್ಟೇ. ನೋಡಿ, ಕಾಂಗ್ರೆಸ್ಸಿಗೆ ಬರೋಣ. ಈಗ ಪ್ಲಸ್ ಪಾಯಿಂಟ್ ಯಾವುದು? ಚುನಾವಣೆ ಘೋಷಣೆಗೂ ಮುನ್ನವೇ ಅಭ್ಯರ್ಥಿಗಳು ಘೋಷಣೆ ಆಯಿತು. ಪ್ರಮುಖ ನಾಯಕರನ್ನ ಅಖಾಡಕ್ಕೆ ಕಾಂಗ್ರೆಸ್ ನಾಯಕರು ಇಳಿಸಿದ್ದಾರೆ. ದೆಹಲಿಯಲ್ಲಿ ಶೀಲಾ ದೀಕ್ಷಿತ್ ಆಡಳಿತ ಚಾರ್ಮ್ ಇನ್ನೂ ಕೂಡ ಇದೆ. ಬಡ ಮಧ್ಯಮ ವರ್ಗಕ್ಕೆ ಗ್ಯಾರಂಟಿಗಳ ಘೋಷಣೆಯನ್ನು ಇವರು ಕೂಡ ಕಾಂಗ್ರೆಸ್ನವ್ರು ಮಾಡಿದ್ದಾರೆ. ಇಲ್ಲಿ ನೋಡಿ, ಶೀಲಾ ದೀಕ್ಷಿತ್ ಅಂದರೆ ತಟ್ಟಂತ ನೆನಪಾಗುತ್ತೆ, ದೆಹಲಿ ಮುಖ್ಯಮಂತ್ರಿ ಆಗಿದ್ರಲ್ವಾ ಅಂತ. ಅವರ ಆಡಳಿತಾವಧಿಯ ಕೆಲಸಗಳು ಕಾಂಗ್ರೆಸ್ಗೆ ಪ್ಲಸ್ ಆಗ್ಬೋದು. ಬಟ್ ಈಗಿನ ಯುವ ಜನರಿಗೆ ಶೀಲಾ ದೀಕ್ಷಿತ್ ಅವರ ಕಾರ್ಯವೈಖರಿ ಗೊತ್ತಿಲ್ಲ, ಅದು ಮೈನಸ್ ಆಗ್ಬೋದು.